ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ರಾಜಾರಾಮ್ ಮಹಾರಾಜರವರ ಅಭಂಗವನ್ನು ನೋಡೋಣ. ಎಲ್ಲಿ ಅವರು ಅಭಂಗದ ಸಾರ ಏನಪ್ಪ ಅಂದರೆ, ಎಲ್ಲಿವರೆಗೂ ನಾವು ಭಗವಂತನ ಅರಿತುಕೊಳ್ಳೋದಿಲ್ವೋ, ಎಲ್ಲಿವರೆಗೂ ಭಗವಂತ ಯಾರು, ನಾನು ಯಾರು, ನನ್ನ ಸ್ವರೂಪ ಏನು, ನಾನು ಭಗವಂತನ ಅಂಶ ಅಂತ ಎಲ್ಲ ಸಂತರು ಪ್ರತಿಪಾದನೆ ಮಾಡ್ತಾರೆ. ಸ್ವಾಮಿನೂ ಹೇಳಿದ್ರು ರಾಜಾರಾಮ್ ಮಹಾರಾಜರಿಗೆ, ಅಪ್ಪ ನೀನು ರಾಜಾರಾಮ ಅಲ್ಲ, ಈ ದೇಹಕ್ಕೆ ಒಂದು ಆಕಾರ ಬಂದಿದೆ, ಈ ಆಕಾರ ಸಾಕಾರ ರೂಪದಲ್ಲಿ ಏನು ಬಂದಿದೆಯೋ ದೇಹ, ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ನೇಮ್ ಆ್ಯಂಡ್ ಫಾರ್ಮ್. ಅಂದರೆ ರಾಜಾರಾಮ, ನೀನು ರಾಜಾರಾಮನ ಅಲ್ಲ. ನಿಜಾತ್ಮ ಬೋಧದಲ್ಲಿ ಬೋಧನೆ ಮಾಡೋದು, ನೀನು ರಾಜಾರಾಮ ಅಲ್ಲ, ಈ ದೇಹ ಮನಸ್ಸು ಬುದ್ಧಿ ಅಲ್ಲಪ್ಪ, ನೀನು ಸರ್ವವ್ಯಾಪಕವಾಗಿದ್ಯಾ, ನನ್ನಲ್ಲೇ ನೀನು ಐಕ್ಯ ಆಗಿದೆಯಾ. ಆದರೆ ಪ್ರಪಂಚದಲ್ಲಿ ಕೆಲಸ ಮಾಡುವಾಗ ನಾನು ನೀನು ದೇವ ಮತ್ತು ಭಕ್ತ, ಆದರೆ ನಿಜವಾಗಿಯೂ ನಾನು ನೀನು ಒಂದೇ ಸ್ವರೂಪ ಆಗಿರ್ತೀವಿ. ಹಾಗೆ ನಾನು ಹೆಂಗಿದ್ದೀನೋ ಹಾಗೆ ನೀನು ಕೂಡ ನನ್ನ ಅಂಶ ಇರೋದ್ರಿಂದ ಸರ್ವವ್ಯಾಪಕನಾಗಿದ್ಯಾ, ಶುದ್ಧವಾದ ಜ್ಞಾನ ಆಗಿದೆಯಾ, ನೀನೇ ಸಚ್ಚಿದಾನಂದ ಸ್ವರೂಪ ಇದ್ದೀಯಾ ಅಂತ ಬೋಧನೆ ಮಾಡೋದು. ನನ್ನ ಗುರು ಆಜ್ಞೆ ಅದೇ ವೇದವಾಕ್ಯ ಪ್ರಮಾಣ ಅಂದ್ಕೊಂಡು ರಾಜಾರಾಮ್ ಮಹಾರಾಜರು ಅವ್ರ ಪ್ರಯಾಣವನ್ನು ಹೊರಟಿ ಸ್ವಾಮಿ ಪ್ರಚಾರ ಮಾಡೋದು, ಸ್ವಾಮಿ ನಾಮದಲ್ಲಿ ಮುಳುಗಿರೋದು, ಸ್ವಾಮಿ ಧ್ಯಾನದಲ್ಲಿರೋದು, ಸ್ವಾಮಿ ಬಗ್ಗೆ ಮಾತಾಡೋದು, ಇದರಲ್ಲೇ ಅವ್ರ ಕಾಲಕ್ರಮಣವನ್ನು ಮಾಡೋದು. ಒಮ್ಮೆ ಗುರು ನಮಗೆ ಹೇಳ್ದ, ನೀನು ಪರಮಾತ್ಮನೇ ಅಂಶ ಇರುತ್ತಿದ್ದಿ, ಆ ಬ್ರಹ್ಮಾನಂದ ಸ್ವರೂಪ ಇದ್ದಿ ಅಂದಮೇಲೆ ನಾವು ಅದನ್ನು ಒಪ್ಕೊಂಡು ಆಕ್ಸೆಪ್ಟೆನ್ಸ್ ಒಪ್ಕೊಂಡು ಅದೇ ರೀತಿಯಲ್ಲಿ ವರ್ತನೆ ಮಾಡಬೇಕು. ಗುರು ಹೇಳಿದ್ಮೇಲೆ ವೇದವಾಕ್ಯ ಪ್ರಮಾಣ ಬಿಡಬೇಕು. ಅದಕ್ಕೆ ಮತ್ತೆ ಕ್ವೆಶನ್ಸು ಡೌಟು ಇರಬಾರ್ದು. ಕ್ವೆಶನ್ಸು ಡೌಟು ಮಾಡೋದು ಮನಸ್ಸು. ಅದಕ್ಕೆ ರಮಣನ ಹತ್ರ ಹೋದರೆ ಸೀದಾ ಒಂದೇ ಪ್ರಶ್ನೆ ಹೇಳ್ತಿದ್ರು ಅವ್ರು, ಏನು, ಹೂ ಆಮ್ ಐ ನೋಡ್ಕೋ ಹೋಗು. ಹೂ ಆಮ್ ಐ ಅಂದರೆ ಜಪ ಮಾಡೋದಲ್ಲ. ಹೂ ಆಮ್ ಐ ಅಂದರೆ ಆರ್ ಯು ದ ಬಾಡಿ, ಆರ್ ಯು ದ ಮೈಂಡ್, ಆರ್ ಯು ದ ಇಂಟಲೆಕ್ಟ್. ನಿರ್ವಾಣ ಶತಕದಲ್ಲಿ ಏನು ಶಂಕರಾಚಾರ್ಯರು ಹೇಳಿದ್ರು, ಮನೋಬುದ್ಧಿಯ ಅಹಂಕಾರ ಚಿತ್ತಾನಿ ನಾಹಂ. ನಾನು ಮನಸ್ಸು ಬುದ್ಧಿ ದೇಹ ಚಿತ್ತ ಅಲ್ಲ, ಶುದ್ಧ ನಿರ್ವಿಕಾರ ಸ್ವರೂಪ ನನ್ನದು, ಶಿವೋಹಂ. ಅದನ್ನೇ ರಮಣರು ಹೇಳಿದ್ರು, ಹೂ ಆಮ್ ಐ, ಗೋ ಆ್ಯಂಡ್ ಫೈಂಡ್ ಔಟ್. ಆರ್ ಯು ದ ಮೈಂಡ್ ಹ್ಯಾಸ್ ಆಲ್ ದ ಡುವಾಲಿಟೀಸ್, ದ್ವಂದ್ವ ಮೈಂಡಿಗೆ. ಅದಕ್ಕೆ ಅವ್ರೇನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು, ಕಾಯ ಸಾಂಗುನಿಯ ಲೋಕಾಮಾಜಿ ಜ್ಞಾನ ಅಂತರಿ ಹೇ ಮನಸ್ಥಿರ ನಾಹಿ. काय सांगुनिया वैराग्याच्या गोष्टी आशा लोभपोटी भरुनियसे. काय दावोनिया वरी भक्तीपण अंतरी अभिमान जैसा तैसा. चिदंबरा काय वायादासपण न देखिले सगुण रूप तुझे. ಲೋಕಾಮಾಜಿ ಜ್ಞಾನ ಅಂದರೆ ಎರಡು ಥರದ ಜ್ಞಾನ ಇದೆ. ಒಂದು ನಾಲೆಜ್ ಏನಿದೆ, ಎಕ್ವೈರ್ಡ್ ನಾಲೆಜ್, ಹೊರಗಡೆಯಿಂದ ಪಡ್ಕೊಂಡಿರೋದು, ಅದು ತಾತ್ಪೂರ್ತ ಇರುತ್ತೆ, ಕ್ಷಣಿಕ. ಯಾಕಪ್ಪ, ಆ ನಾಲೆಜಿಂದ ನಮ್ಮ ಜೀವನದ ವ್ಯವಹಾರ ನಡೆಯುತ್ತೆ. ಆದರೆ ಆಂತರಿಕ ಶುದ್ಧವಾದ ಜ್ಞಾನ ಏನು, ನಾನು ಯಾರು, ನನ್ನ ಸ್ವರೂಪ ಏನು, ಇದನ್ನು ತಿಳ್ಕೊಂಡಿದ್ಯಾರಪ್ಪ, ಸಂತರು, ಸತ್ಪುರುಷರು, ಯೋಗಿಗಳು. ಆ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ರು, ಆ ಮಾರ್ಗದಲ್ಲಿ ಅವರ ಪ್ರಯಾಣವನ್ನು ಮಾಡಿದ್ರು, ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದಿದ್ರು. ಭಗವಂತನ ಸಾಕ್ಷಾತ್ಕಾರ ಹೊಂದುವುದು ಅಂದರೆ ಏನಪ್ಪ, ಭಗವಂತನೇ ಶಾಶ್ವತ ಇರೋನು ಒಬ್ಬನೇ. ಈ ಎಲ್ಲ ಜೀವರಾಶಿ ಬಾಯಿ ಮುಖಾಂತರ ಮಾತಾಡ್ತಿರೋನು ಅವನೇ. ಅಜ್ಞಾನದಲ್ಲಿ ಮಾತಾಡಿದ್ರು ಅವನೇ, ಜ್ಞಾನದಲ್ಲಿ ಮಾತಾಡಿದ್ರು ಅವನೇ, ಸಂತ ಆಗಿ ಮಾತಾಡಿದ್ರು ಅವನೇ, ಪ್ರವಚನಕಾರ ಆಗಿ ಮಾತಾಡಿದ್ರು ಅವನೇ, ಅಥವಾ ಕಳ್ಳನಾಗಿ ಮಾತಾಡಿದ್ರು ಅವನೇ, ಸುಳ್ಳನಾಗಿ ಮಾತಾಡಿದ್ರು ಅವನೇ, ಯೋಗಿಯಾಗಿ ಮಾತಾಡಿದ್ರು ಅವನೇ, ಪ್ರಾಣಿಯಾಗಿ ಸೌಂಡ್ ಮಾಡಿದ್ರು ಅವನೇ. ಚರಾಚರದಲ್ಲಿ ಅವನಿದ್ದಾನೆ ಅಂದಮೇಲೆ ನನ್ನಲ್ಲಿದ್ದಾನೆ, ನಿಮ್ಮಲ್ಲಿಲ್ಲ, ಅವರಲ್ಲಿದ್ದಾರೆ, ಇವರಲ್ಲಿಲ್ಲ, ಹೆಂಗೆ ಸಾಧ್ಯತೆ ಆಗತ್ತೆ? ಈ ಶುದ್ಧವಾದ ಜ್ಞಾನ ಇದೆಯೋ, ಎಲ್ಲಿವರೆಗೂ ನಾವು ಪಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವು ಏನೂ ಉಪಯೋಗ ಇಲ್ಲ. ಅಂತರಿ ಹೇ ಮನಸ್ಥಿರನಾಹಿ. ಮನಸ್ಸು ಯಾವಾಗ ಸ್ಥಿರ ಆಗತ್ತೆ? ಎರಡು ದ್ವಂದ್ವದಿಂದ ಆಚೆ ಬಂದಾಗ. ರಾಗದ್ವೇಷ ರಹಿತವಾದ ಸ್ಥಿತಿ, ನಿಂದಾ ಸ್ತುತಿ ರಹಿತವಾದ ಸ್ಥಿತಿ, ಮಾನ ಅಪಮಾನ ರಹಿತವಾದ ಸ್ಥಿತಿ, ಸುಖ ದುಃಖ, ಜಾಯ್ ಸಾರೋ, ಪ್ಲೆಷರ್ ಪೇನ್, ಎರಡೂ ಸ್ಥಿತಿ ರಹಿತವಾದ ಸ್ಥಿತಿಗೆ ನಾವೇನಂತೀವಿ? ಸ್ಥಿರವಾದ ಮನಸ್ಸು.
ಸ್ಥಿರವುಳ್ಳವನು, ಸ್ಥಿತಪ್ರಜ್ಞ ಅಂತೀವಿ. ಏನಪ್ಪ, ಅವನಿಗೆ ಏನೇ ಸಿಚುವೇಶನ್ ಬರಲಿ, ಯಾರೇ ಬೈಕೊಳ್ಳಿ, ಯಾರೇ ಅಪಮಾನ ಮಾಡಲಿ, ಕೊರಳಲ್ಲಿ ಬಂದು ಹಾರ ಹಾಕಿದ್ರೂ ಅವನಿಗೇನು ಅನಿಸೋದಿಲ್ಲ. ಬುಟ್ಟಿಗಟ್ಟಲೆ ಹೂ ಸುರಿತಿದ್ರೆ ಸಂತರು ಏನು ಮಾಡ್ತಿರ್ತಾರೆ? ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತಿರ್ತಾರೆ. ಯಾಕೆ? ನೀವು ಆ ದೇಹಕ್ಕೆ ಡೆಕೋರೇಷನ್ ಮಾಡ್ತಿದ್ದೀರಾ, ನೀವು ಆ ದೇಹಕ್ಕೆ ಒಂದು ನಿಮ್ಮ ಭಕ್ತಿಯನ್ನು ಸಲ್ಲಿಸ್ತಾ ಇದ್ದೀರಾ. ಆದರೆ ನಾನು ದೇಹನೇ ಅಲ್ಲ ಅಂದಮೇಲೆ, ದೇಹಾತೀತನಾದವನಿಗೆ ದೇಹಕ್ಕೆ ನೀವು ಹೂ ಏರಿಸಿದ್ರೇನು, ಆ್ಯಪಲ್ ಹಾರ ಹಾಕಿದ್ರೇನು, ಅಥವಾ ಪಾದ ಪೂಜೆ ಮಾಡಿದ್ರೇನು, ಏನೂ ಇಲ್ಲ. ಎಲ್ಲವೂ ನೀವು ನನ್ನ ಪರಮಾತ್ಮನಿಗೆ ಮಾಡ್ತಾ ಇದ್ದೀರಾ. ಈ ದೇಹಕ್ಕೆ ಮಾಡ್ತಿದ್ದೀರಾ. ನೀವು ಅನ್ಕೋತಿದ್ದೀರಾ ದೇಹಕ್ಕೆ ಮಾಡ್ತಿದ್ದೀರಾ. ಅವನಿಗೆ ಗೊತ್ತು, ಒಳಗೆ ಕೂತಿರೋನು ಆ ಸ್ವೀಕಾರ ಮಾಡ್ತಿದ್ದಾನೆ ಸೇವೆನ. ಅಂದಮೇಲೆ ಇದೇನು ಮಾಡ್ತಿರುತ್ತೆ? ದೇಹ ಸುಮ್ಮನೆ ಕೂತಿರುತ್ತೆ, ಇಂದ್ರಿಯಗಳು ಎಲ್ಲ ಸ್ತಬ್ಧವಾಗಿರುತ್ತದೆ. ಒಳಗೆ ಗೊತ್ತು ಯಾರು ಮಾಡಿಸ್ಕೋತಿದ್ದಾನೆ, ಅದು ಸುಮ್ಮನೆ ಕೂತಿರುತ್ತೆ. ಅಂತರಂಗದಲ್ಲಿ ನಮ್ಮ ಮನಸ್ಸು ಸ್ಥಿರ ಆಗದಲ್ಲೇ ಹೊರತು ನಾವು ಉಪಯೋಗ ಕಾಯ ಸಾಂಗುನಿಯ ಲೋಕ ಮಾಜಿ ಜ್ಞಾನ. ನನ್ನ ಮಾತು ಯಾರೂ ಕೇಳೋದಿಲ್ಲ. ಹೆಂಗೆ ಕೇಳಲಿಕ್ಕೆ ಸಾಧ್ಯತೆ? ನನ್ನ ಮಾತು, ನನ್ನ ಮನಸ್ಸೇ ಸ್ಥಿರ ಇಲ್ಲ ಅಂದಮೇಲೆ ನನ್ನ ಮಾತು ಯಾರಾದರೂ ಕೇಳಿದ್ದಾರಾ? ನನ್ನ ಮನಸ್ಸಲ್ಲೇ ಕನ್ಫ್ಯೂಷನ್ನು, ಕೇಯಾಸು, ಕ್ಲಾರಿಟಿ ಇಲ್ಲ, ನನಗೆ ಇರುವಿಕೆ ಇಲ್ಲ, ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಐ ಆಮ್ ನಾಟ್ ಅವೇರ್ ಆಫ್ ವಾಟ್ ಐ ಆಮ್ ಸೇಯಿಂಗ್, ವಾಟ್ ಐ ಆಮ್ ಡೂಯಿಂಗ್, ವಾಟ್ ಐ ಆಮ್ ಥಿಂಕಿಂಗ್. ದೆನ್ ಹೌ ಕಮ್ ಅದರ್ ಪೀಪಲ್ಸ್ ವಿಲ್ ಲಿಸನ್ ಟು ಮೀ? ಯಾಕೆ ಅವ್ರು ನನ್ನ ಮಾತು ಕೇಳಬೇಕು ಅನ್ನೋ ಅಟ್ಟಹಾಸನೂ ಯಾಕಿದೆ? ಅದಕ್ಕೆ ಈ ಜ್ಞಾನ, ಶಬ್ದ ಜ್ಞಾನ, ಶಬ್ದ ಪಾಂಡಿತ್ಯ ಹೇಳಿದ್ರೆ ಏನೂ ಉಪಯೋಗ ಆಗುವುದಿಲ್ಲ. ಕಾಯ ಸಾಂಗುನಿಯ ವೈರಾಗ್ಯಾಚ ಗೋಷ್ಠಿ ಆಶಾ ಲೋಭ ಪೋಟಿ ಭರೂನಿ ಅಸೆ. ವೈರಾಗ್ಯ, ಯಾವ ಥರವಾದ ಆಸಕ್ತಿ, ಇಚ್ಛೆ ಇರಬಾರ್ದು. ಪ್ರಾರ್ಥನೆ ಮಾಡಬೇಕು ಚಿದಂಬರಂಗೆ, ಚಿದಂಬರ ನನ್ನ ಒಳಗಿಂದ ಒಂದು ಇಚ್ಛೆ ಬರಲಾರ್ದಂತೆ ಮಾಡಪ್ಪ ನೀನು. ಏನೂ ಇಚ್ಛೆ ಇರಬಾರ್ದು. ಸಟಲ್ ವಾಸನ, ಸಟಲ್ ಇರುತ್ತೆ. ಸೂಕ್ಷ್ಮ ದೇಹದಲ್ಲಿರುವ ವಾಸನ, ಬೀಜ ರೂಪದಲ್ಲಿರುವ ವಾಸನ. ಬೇರೆಯವ್ರಿಗೆ ನಾನು ವೈರಾಗ್ಯ ನೀವು ಮಾಡಿರಿ, ಇದನ್ನು ತಿನ್ನಬೇಡ್ರಿ, ಅದನ್ನು ಮಾಡಬೇಡ್ರಿ, ಇದನ್ನು ಬೇಡಿಕೆ ಮಾಡಬೇಡ್ರಿ, ಮನೆ ಮಠ ಬೇಡಿಕೆ ಮಾಡಬೇಡ್ರಿ, ಸಂಬಳ ಜಾಸ್ತಿ ಕೊಡಲಿ, ಡಿಗ್ರಿ ಹಾಸಿಲ್ ಕೊಡಲಿ ಅಂತ ಬೇಡಿಕೆ ಮಾಡಬೇಡ್ರಿ ಅಂದರೆ, ಮೊದಲು ಆಶಾ ಲೋಭಪೋಟಿ ಭರೂನಿ ಅಸೆ. ನನ್ನ ಹೊಟ್ಟೆ ಒಳಗೆ, ನನ್ನ ವಾಸನಾ ಕೇಂದ್ರದ ಒಳಗೆ ಕೋಟ್ಯಾನುಕೋಟಿ ವಾಸನ ಇಟ್ಕೊಂಡು ಬೇರೆಯವರಿಗೆ ಶಬ್ದ ಪಾಂಡಿತ್ಯದ ಜ್ಞಾನವನ್ನು ಹೋಗಿ ಚಿಪ್ಕಾಯಿಸಿದ್ರೆ, ಇಂಪೋಸ್ ಮಾಡಿದ್ರೆ ಅವ್ರು ಕೇಳ್ತಾರಾ? ನಾನು ಹಾಗೆ ಇದ್ದೀನಿ, ಅವರು ಹಾಗೆ ಇರ್ತಾನೆ. ನನ್ನ ಇರುವಿಕೆಗೆ ಬಂದಿಲ್ಲ ಆ ಜ್ಞಾನ ಅಂದಮೇಲೆ ನಾನೇ ಏನೂ ಬಿಟ್ಟಿಲ್ಲ, ಯಾವ ಡಿಸೈರೂ ಬಿಟ್ಟಿಲ್ಲ. ಅಂದಮೇಲೆ ನಾನು ಆಶಾ, ಲೋಭ, ಇನ್ನೂ ಬೇಕು, ಇನ್ನೂ ಬೇಕು, ಏನು ವಸ್ತು ಇದ್ರೂ ಸಹ ಇನ್ನೂ ಬೇಕು ನಮಗೆ. ವಸ್ತು ಅಂದರೆ ಏನಪ್ಪ? ಇಲ್ಲಿ ಎವ್ರಿಥಿಂಗ್ ದಟ್ ಐ ಆಮ್ ಸೀಯಿಂಗ್ ಇನ್ ದ ಆಬ್ಜೆಕ್ಟಿವ್ ವರ್ಲ್ಡ್ ಈಸ್ ವಸ್ತು. ನೇಮ್ ಇರಲಿ, ಫೇಮ್ ಇರಲಿ, ಏನು ಬೇಕಾದ ಪೊಸಿಷನ್ ಇರಲಿ, ಸ್ಟ್ಯಾಟಸ್ ಕೋ ಇರಲಿ, ಎವ್ರಿಥಿಂಗ್ ಕಮ್ಸ್ ಇನ್ ದ ಡೊಮೇನ್ ಆಫ್ ಆಬ್ಜೆಕ್ಟ್. ಸೊ ಎಲ್ಲವೂ ನನಗೆ ಬೇಕು. ಅದು ಎಲ್ಲಿವರೆಗೂ ನನ್ನಲ್ಲಿರೋ ಪೋಟಿ ಅಂದರೆ ಯಾಕೆ ಹೇಳ್ತಿದ್ದಾರೆ? ಎಲ್ಲಿದೆ ವಾಸನಾ ಕೇಂದ್ರ? ನಮ್ಮ ಒಳಗೆ. ಅದಕ್ಕೆ ಇಷ್ಟೊಂದೆಲ್ಲ ತುಂಬಿಕೊಂಡಿದ್ದು ನಾನು. ವೈರಾಗ್ಯದ ಗೋಷ್ಠಿ ಯಾರಿಗಾರು ಹೇಳಿದ್ರೆ ಅವ್ರು ನನ್ನ ಮಾತು ಕೇಳಿದ್ದಾರಾ? ಅವ್ರ ಮನಸ್ಸು ಪರಿವರ್ತನೆ ಆಗುತ್ತದಾ? ನಾನೇ ಆಗಿಲ್ಲ ಆದಮೇಲೆ ನಾನು ಇದ್ಲಪ್ಪ ಮಸಿಯಪ್ಪಂಗೆ ಬುದ್ಧಿ ಹೇಳ್ದಂಗೆ ಆಗುತ್ತೆ ಕತೆ. ನಮ್ಮ ಎಲೆದಲ್ಲಿ ಕತ್ತೆ ಸತ್ತು ಬಿದ್ದಿದೆ, ಬೇರೆಯವ್ರ ಎಲೆದಲ್ಲಿ ನೊಣ ತಗೊಳ್ಳಿ ಓಡಿಸ್ಲಿಕ್ಕತ್ತಿದ್ದೀವಿ, ಆ ಪರಿಸ್ಥಿತಿ ಆಗುತ್ತೆ. ನನ್ನ ಮಾತು ಯಾರು ಕೇಳಿದ್ದಾರ್ರಿ? ಮನೆಯಿಂದ ಹಿಡಿದು, ಗಂಡನಿಂದ ಹಿಡಿದು, ಹೆಂಡತಿಯಿಂದ ಹಿಡಿದು, ಮಕ್ಕಳಿಂದ ಹಿಡಿದು, ಆಪ್ತೇಷ್ಟರಿಂದ ಹಿಡಿದು, ಹೊರಗಡೆ ಫ್ರೆಂಡ್ಸ್ ಇರಲಿ, ಯಾರು ಬೇಕಾದವ್ರು ಇರಲಿ, ಪಾರಮಾರ್ಥಿಕ ಸಾಧಕರಿರಲಿ, ಯಾರೂ ನನ್ನ ಮಾತು ಕೇಳಲಿಕ್ಕೆ ರೆಡಿ ಇರೋದಿಲ್ಲ. ಯಾಕೆ? ಅಯ್ಯೋ ಇವನೇನು ನಮಗೆ ಹೇಳ್ತಾನೆ ದೊಡ್ಡ ಮಾತು, ಇವನಂತೂ ತಾನು ಸ್ವತಃ ಹೆಂಗಿದ್ದ ನಮಗೆ ಬಂದು ಬೋಧನೆ ಮಾಡ್ತಾನೆ, ಭಾರಿ ಬಂದ ನಮಗೆ ಬೋಧನೆ ಮಾಡೋನು ಅಂತ ಈ ಮಾತು ಹೇಳೋಕ್ಕೂ ನಾವು ಹೇಸೋದಿಲ್ಲ. ಯಾಕೆಂದರೆ ಅದು ಸತ್ಯದ ಮಾತು. ಹೇಳ್ತಾ ಇರೋದು ಯಾರು? ಒಳಗೆ ಕೂತಿರೋ ಪರಮಾತ್ಮ ಹೇಳ್ತಾನೆ. ಇವನು ತಾನೇ ಸ್ವತಃ ಏನೂ ಮಾಡಿಲ್ಲ, ಇನ್ನು ನಮಗೆ ಬಂದು ಬೋಧನೆ ಮಾಡ್ತಾನ. ಕಾಯ ದಾವೋನಿಯಾವರಿ ಭಕ್ತಿಪಣ ಅಂತರಿ ಅಭಿಮಾನ ಜೈಸಾ ತೈಸಾ. ನಾನು ಭಕ್ತನಿದ್ದೀನಿ, ಇದು ಒಂದು ಉಪಾಧಿ. ನಾನು ಸಾಧಕಿದ್ದೀನಿ, ಇದು ಒಂದು ಟೈಟಲ್. ಅವೆಲ್ಲಕ್ಕಿಂತ ಹಿಂದೆ ನಾನು ಫಸ್ಟ್ ಯಾರಿದ್ದೀನಿ? ಮನುಷ್ಯ ಇದ್ದೀನಿ. ಅದಕ್ಕೆ ಯಾವುದೂ ಟೈಟಲ್ಸ್ ಇಲ್ಲ. ಮನುಷ್ಯನಿಂದ ಎಲ್ಲ ಟೈಟಲ್ಸ್ ಆಚೆ ಬರುತ್ತೆ. ನಾನು ಗಂಡ ಇದ್ದೀನಿ, ಹೆಂಡತಿ ಇದ್ದೀನಿ, ಡಾಕ್ಟರ್ ಇದ್ದೀನಿ, ಪ್ರೊಫೆಸರ್ ಇದ್ದೀನಿ, ಅವನು ಬಿಸ್ನೆಸ್ ಮ್ಯಾನ್ ಇದ್ದೀನಿ, ಮುಂದೆ ನಾನು ಸಾಧಕ ಇದ್ದೀನಿ, ಭಕ್ತ ಇದ್ದೀನಿ, ಯೋಗಿ ಇದ್ದೀನಿ, ಸಿದ್ಧ ಇದ್ದೀನಿ. ಇವೆಲ್ಲವೂ ಉಪಾಧಿಗಳು. ಉಪಾಧಿ ರಹಿತವಾದ ಸ್ಥಿತಿಯೇ ನಮ್ಮ ನಿಜವಾದ ಸ್ಥಿತಿ. ನಾನು ಭಕ್ತನಿದ್ದೀನಿ ಅಂತ ಮೆರ್ಕೊಂಡ್ರೆ, ಎಲ್ಲರ ಮುಂದೆ ಮಿರವಣುಕ್ ಮಾಡಿಕೊಂಡ್ರೆ ನನ್ನನ್ನು ನಾನು ಅಂತರಿ ಅಭಿಮಾನ ಜೈಸಾ ತೈಸ. ಅಂತರಂಗದಲ್ಲಿ ಅಭಿಮಾನ ಹೋಗೋದೇ ಇಲ್ಲ. ಸಟಲೀಗೋ, ಸೂಕ್ಷ್ಮಾತಿ ಸೂಕ್ಷ್ಮದ ಅಹಂಕಾರಗಳು. ನಾನು ಮಾಡಿದ್ದೀನಿ, ಇಷ್ಟು ಜನಕ್ಕೆ ನಮ್ಮ ಮನೆಗೆ ಕರೆದು ನಮಗೆ ಊಟ ಹಾಕಿದ್ವಿ,
ಅವ್ರು ಬಂದಿದ್ದರು, ಆ ಭಕ್ತರಿಗೆಲ್ಲ ಈ ಗಿಫ್ಟ್ ಕೊಟ್ಟುಬಿಟ್ಟೆ, ಅದನ್ನು ಕೊಟ್ಟುಬಿಟ್ಟೆ. ಅಂತರಿ ಅಭಿಮಾನ ಜೈಸಾ ತೈಸಾ ವಿರುದ್ಧ ಆಗೋತೆ. ಯಾಕಪ್ಪ? ವಿಠಾಬಾಯಿ ಒಂದು ಕಡೆ ಏನು ಹೇಳ್ತಾಳೋ ಅದರ ವಿರುದ್ಧವಾಗಿ ನಾವು ವರ್ತನೆ ಮಾಡ್ತಾ ಇದ್ದೀವಿ. ಅವಳು ಹೇಳೋದು ಇವೆಲ್ಲ ದಾಂಭಿಕ ಇದೆ ಅಂತ. ರಾಜಾರಾಮ್ ಹೇಳಿದ್ರು ಇವೆಲ್ಲ ದಾಂಭಿಕ ಭಕ್ತಿ, ಪ್ರದರ್ಶಿತವಾದ ಭಕ್ತಿ, ಜನಕ್ಕೆ ತೋರಿಸ್ಲಿಕ್ಕೆ ಮಾಡ್ತೀರಾ. ಅದು ಮಾಡಿದಾಗ ಏನಾಗುತ್ತೆ? ಅಭಿಮಾನ ಇನ್ನೂ ಹೆಚ್ಚು ಸಾತ್ವಿಕ ಅಭಿಮಾನ ವೃದ್ಧಿ ಆಗತ್ತೆ ವಿನಃ ನಾವು ಎಲ್ಲವನ್ನೂ ಇಲ್ಲಿ ಕಳಚ್ಕೊಳ್ಳಿಕ್ಕೆ ಬಂದಿದ್ದೀವಿ ವಿನಃ ಕಟ್ಕೊಳ್ಳಿಕ್ಕೆ ಏನೂ ಬಂದಿಲ್ಲ. ವಿ ಹ್ಯಾವ್ ಟು ಡ್ರಾಪ್ ಎವ್ರಿಥಿಂಗ್ that is coming in between me and my ಪರಮಾತ್ಮ. ಹಿಂಡರೆನ್ಸು, ಆಬ್ಸ್ಟೆಕಲ್ಸ್ ಏನು? ಕಷ್ಟ ಏನು ಕೊಡ್ತಾನೆ ಅಲ್ಲ, ಏನು ಕಷ್ಟ ಕೊಟ್ಟಿಲ್ಲ ಪರಮಾತ್ಮ ನಮಗೆ, ಸುಸಾಧ್ಯವಾಗಿದ್ದಾನೆ ಪರಮಾತ್ಮ. ಅಹಂಕಾರ ಬಿಡ್ಲಿಕ್ಕೆ ಕಷ್ಟ ಆಗುತ್ತದೆ. ನಾನು ಯಾಕೆ ಬಿಡಲಿ ಅಹಂಕಾರ? ನಾನು ಯಾಕೆ ಬಿಡಬೇಕು ಅಹಂಕಾರ? ನನ್ನ ಅಸ್ತಿತ್ವ ಹೊಟ್ಟೋಗ್ಬಿಡುತ್ತವಾಗ. ನಾನು ಎಂಬುದ ಅಸ್ತಿತ್ವನೇ ಹೊಟ್ಟೋಗ್ಬಿಡುತ್ತಲ್ಲಿ. ಇಟ್ ವಿಲ್ ಸೀಸ್. ಅವಾಗ ಮನಸ್ಸು ಫಂಕ್ಷನ್ ಮಾಡೋದಿಲ್ಲ. ಕೇವಲ ಪರಮಾತ್ಮ ಅಲ್ಲಿ ಫಂಕ್ಷನ್ ಮಾಡ್ತಿರ್ತಾನೆ. ಈ ಬಾಡಿ ಮುಖಾಂತರ ಆಪರೇಷನ್ ಅವಂದೇ ನಡೀತಿರತ್ತೆ ಎಲ್ಲ. ಈ ವಿಲ್ ಬಿ ದ ಆಪರೇಟಿಂಗ್ ಫ್ಯಾಕ್ಟರ್, ಕಾರಣಕರ್ತ. ಕಾರ್ಯ ಯಾರು ಮಾಡ್ತಿರತ್ತೆ? ಈ ದೇಹದ ಮುಖಾಂತರ ಕಾರ್ಯಗಳು ನಡೀತಾ ಇರುತ್ತೆ. ವೆದರ್ ವಿ ಲೈಕ್ ಇಟ್ ಆರ್ ಡೋಂಟ್ ಲೈಕ್ ಇಟ್, ಅದೇ ಇರೋದು ಸತ್ಯ. ಆದರೆ ಎಲ್ಲಿವರೆಗೂ ನಾವು ಲೈಕ್ಸ್ ಡಿಸ್ಲೈಕ್ ಡೂಸ್ ಆ್ಯಂಡ್ ಡೋಂಟ್ಸ್ ಕಟ್ಟುಪಾಡಿನಲ್ಲಿರ್ತೀವೋ ಮನಸ್ಸು ಮಾತು ಒಪ್ಕೊಳ್ಳೋದಿಲ್ಲ. ಗುರು ಹೇಳಿದ್ರೂ ಒಪ್ಕೊಳ್ಳೋದಿಲ್ಲ ಆ ಮಾತದು. ಅದಕ್ಕೆ ಶರಣಾಗತಿ ಬೇಕಾಗುತ್ತದೆ, ಸರೆಂಡರ್. ಅವನು ಹೇಳಿದ್ದೇ ವೇದವಾಕ್ಯ ಆಗಬೇಕು ನನಗೆ. ರಾಜಾರಾಮ್ ಮಹಾರಾಜರಿಗೆ ಸ್ವಾಮಿ ಹೇಳಿದ್ದೇ ವೇದವಾಕ್ಯ ಆಗೋಯ್ತು. ವಿಠಾಬಾಯಿಗೆ ರಾಜಾರಾಮ್ ಮಹಾರಾಜರು ಹೇಳಿದ್ದು ವೇದವಾಕ್ಯ ಆಗೋಯ್ತು. ಹರಿಗೆ, ಸುಶೀಲಾಬಾಯಿಗೆ ಹೇಳಿದ್ದೇ ವೇದವಾಕ್ಯ ಆಗೋಯ್ತು. ಗಂಡ ಹೋದ ಕೂಡಲೇ ಬಾಗಿಲು ಹಾಕೋತಿದ್ದು ಸುಶೀಲಾಬಾಯಿ ನಾಮಸ್ಮರಣೆ ಮಾಡ್ತಿದ್ಲು. ಏನು ಬೇಕಾದಾಗಲಿ ಸ್ವಂತ ಮಗನಿಗೆ ವಿಷ ಕೊಟ್ಲು. ಯಾಕೆ? ಸಂತರ ಮನೆಗೆ ಬರಬೇಕು. ಆ ನಿರ್ಧಾರ ವೇದವಾಕ್ಯ ಪ್ರಮಾಣ ಆಗಬೇಕು ನಮಗೆ, ಗುರುವಾಕ್ಯ. ನಾವು ಗುರುನು ಹೆಂಗೆ ಬಳಸ್ಕೋತೀವಿ ಅಂದರೆ ನಮ್ಮ ಕನ್ವೀನಿಯನ್ಸ್ ಪ್ರಕಾರ, ಮನಸ್ಸಿನ ಕನ್ವೀನಿಯನ್ಸ್ ಪ್ರಕಾರ ಮನಸ್ಸು ಅವನನ್ನು ಬಳಸ್ಕೊಳುತ್ತೆ. ನನಗೆ ಅಚ್ಚ ಬಟರಿಂಗ್ ಮಾಡಿದ್ರೆ ನನಗೆ ಗುರು ಭಾಳ ಇಷ್ಟ ಆಗ್ತಾನೆ. ಅಚ್ಚ ಮಾಡಲಿಲ್ಲ ಮನಸ್ಸು, ಬೇಡ ಇವ ಬೇಡ, ಇವನ ಮಾತು ನಾನು ಯಾಕೆ ಕೇಳಲಿ, ವಿರುದ್ಧವಾಗಿ ಮಾತಾಡುತ್ತೆ. ಸಂಶಯಗಳು, ಪ್ರತಿ ಉತ್ತರಗಳನ್ನು ಕೊಡೋದು, ಡೌಟ್ ಪಡೋದು, ಇವೆಲ್ಲವೂ ಯಾರಿಗೆ ಬರುತ್ತೆ? ಮನಸ್ಸಿಗೆ. ಆವಾಗ ಒಳಗೆ ಅಭಿಮಾನ ಇಟ್ಕೊಂಡು ಮೇಲಿಂದ ನಾನು ಭಕ್ತಳಿದ್ದೀನಿ, ನನ್ನ ಗುರುಗಳಿಗೆ ಜೈ ಗುರುದೇವ್ ಅನ್ನೋದು, ಅಥವಾ ನಾನೇ ಮಾಡ್ತೀನಿ ಅನ್ನೋದು, ನಮ್ಮ ಗುರುಗಳ ಸೇವಾ ನಾನೇ ಮಾಡ್ತೀನಿ ಅನ್ನೋದು ಏನೂ ಉಪಯೋಗಕ್ಕೆ ಆಗುವುದಿಲ್ಲ. ಚಿದಂಬರ ಕಾಯ ವಾಯ ದಾಸಪಣ ನ ದೇಖಿಲೆ ಸಗುಣ ರೂಪ ತೂಜೆ. ನಿನ್ನ ರೂಪವನ್ನೇ ನಾನು ನೋಡಿಲ್ಲ ಅಂದಮೇಲೆ ಈ ದಾಸಪಣ, ನಾನು ದಾಸಿದ್ದೀನಿ, ನಾನು ನಿನ್ನ ಸಾಧನೆ ಮಾಡ್ತಾ ಇದ್ದೀನಿ, ಇವೆಲ್ಲ ಹೇಳ್ಕೊಳ್ಳೋದ್ರಲ್ಲಿ ಏನೂ ಉಪಯೋಗ ಇಲ್ಲ. ವಾಯ ಅಂದರೆ ವೇಸ್ಟ್. ಕಾಯ ವಾಯ ದಾಸಪಣ ನ ದೇಖಿಲೆ ಸಗುಣ ರೂಪ ತೂಜೆ. ಅವನನ್ನು ತಿಳ್ಕೊಳ್ಳೇ ಇಲ್ಲ. ಸುಮ್ಮನೆ ಅವನು ಪರಮಾತ್ಮ ಬಂದು ಹೇಳ್ತಿದ್ದ ಪೃಥ್ವಿ ಮೇಲೆ ನಾನು ಗರೀಬ್ ಬ್ರಾಹ್ಮಣ ಇದ್ದೀನಿ, ಎಲ್ಲರೂ ಒಪ್ಕೊಂಡ್ಬಿಟ್ರು. ಹೌದಪ್ಪ ಅವ್ನು ಗರೀಬ್ ಬ್ರಾಹ್ಮಣ ಇದ್ದಾನೆ, ಚಮತ್ಕಾರ ಮಾಡ್ತಾನೆ, ಚಮತ್ಕಾರಿ ಅಂದ್ಕೊಂಡ್ಬಿಟ್ರು ಅವನು. ಗುರವೇ ಸಾಕ್ಷಾತ್ ಪರಬ್ರಹ್ಮ. ಸಾಕ್ಷಾತ್ ಪರಬ್ರಹ್ಮ ಅವತಾರ ತಾಳಿ ಆ ರೂಪದಲ್ಲಿ ಚಿದಂಬರ ಎಂಬುವ ನಾಮದಲ್ಲಿ ಪೃಥ್ವಿಗೆ ಬಂದು ಭಕ್ತರನ್ನು ಉದ್ಧಾರ ಮಾಡೋಕ್ಕೆ ಬಂದಾಗ ಅವನನ್ನು ಅರ್ಥಕೊಂಡು ಎಷ್ಟು ಜನ? ಎಷ್ಟು ಜನ ಅವನನ್ನು ಅರ್ಥಕೊಂಡ್ರು. ಬಾಕಿಯವರೆಲ್ಲ ಏನು ಮಾಡಿದ್ರು? ಚಿದಂಬರ ಯಾರಿದ್ದಾರಪ್ಪ? ಬಡ ಬ್ರಾಹ್ಮಣ ಇದ್ದಾನೆ. ಪರಮಾತ್ಮ ಮಾಯಾದಲ್ಲಿ ಹಾಕಿ ಅದನ್ನೇ ಹೇಳ್ತಿದ್ದ ಯಾವಾಗಲೂ. ನಾನು ಬಡ ಬ್ರಾಹ್ಮಣ ಇದ್ದೀನಪ್ಪ, ನನ್ನ ಹತ್ರ ಏನೂ ಇಲ್ಲ, ನಾನು ಶಿವನಿಗೆ ಪ್ರಾರ್ಥನೆ ಮಾಡಿ ನಿಮಗೆ ಕೊಡಿಸ್ತೀನಿ ಅಂದರೆ ಅಲ್ಲಿ ಮಾನವ ಜನ್ಮದಲ್ಲಿ ಬಂದು ಕರ್ತೇಪಣ ನನ್ನ ಹತ್ರ ಇಲ್ಲಪ್ಪ, ಕರ್ತೃತ್ವ ಭಾವ ನನ್ನ ಹತ್ರ ಇಲ್ಲ, ಈಶ್ವರನಿಗೆ ಪ್ರಾರ್ಥನೆ ಮಾಡಿ ನಿಮಗೆ ಕೊಡಿಸ್ತೀನಿ ಅಂತ ಹೇಳ್ತಿದ್ದ ಸ್ವಾಮಿ ವಿನಃ ನಾನು ನಿಮಗೆ ಕೊಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಸ್ವಾಮಿ. ಆದರೆ ನಾವು ನಾನೇ ಕೊಟ್ಟುಬಿಡ್ತೀನಿ ನಿಮಗೆ, ನಾನೇ ಮಾಡಿಬಿಟ್ಟಿದ್ದೀನಿ ಅನ್ನೋದನ್ನು ವಿರುದ್ಧವಾದ ಮಾತನ್ನು ಅಭಂಗದಲ್ಲಿ ಕೇಳಿರ್ತೀವಿ, ಆಖ್ಯಾನದಲ್ಲಿ ಓದಿರ್ತೀವಿ. ಆದರೆ ನಮ್ಮ ವರ್ತನೆ ಎಲ್ಲ ವಿರುದ್ಧವಾಗಿ ಆಗಿರೋದಕ್ಕೆ ನಮ್ಮ ಮನಸ್ಸು ಇನ್ನೂ ಸ್ಥಿರ ಆಗಿಲ್ಲ. ಮನಸ್ಸು ಯಾವತ್ತು ನಿಶ್ಚಲ ಸ್ಥಿರ ಆಗತ್ತೋ ಅವಾಗ ಇವೆಲ್ಲವೂ ಬಿಟ್ಕೊಂಡು ಹೋಗಬೇಕು ಅಂದರೆ ಅದಕ್ಕೆ ಒಂದೇ ಒಂದು ಉಪಾಯ, ಆ ಭಗವಂತನ ಚಿದಂಬರನ ನಾಮಸ್ಮರಣೆ, ಗುರುವಿಗೆ ಸಂಪೂರ್ಣ ಭಾವದಿಂದ ಶರಣಾಗತಿ. ಯತ್ಕಿಂಚಿತವಾಗಿ ಒಂದು ಪ್ರಶ್ನೆನೂ ಅವನಿಗೆ ಕೇಳಬಾರ್ದು. ಹೊರಗಿಂದ ಅಲ್ಲ, ವೈಖರಿಯಿಂದ ಅಲ್ಲ, ಒಳಗಿಂದನೂ ಆಂತರಿಕವಾಗಿ ಒಂದು ಪ್ರಶ್ನೆ ಕೇಳಬಾರ್ದು. ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಬಂದಬಾರ್ದು. ನೀನು ಯಾಕೆ ಹಿಂಗೆ ಮಾಡಿದೆ, ಹಿಂಗೆ ಯಾಕೆ ಮಾಡ್ತಿದ್ಯಾ, ನನಗೆ ಯಾಕೆ ಹಿಂಗೆ ಅಂದೆ, ಒಂದು ಪ್ರಶ್ನೆ ಬರ್ಕುಳ್ದಲ್ಲಿ
ಅದು ಸಂಪೂರ್ಣ ಶರಣಾಗತಿ ಭಾವ. ಆವಾಗ ಮನಸ್ಸೇನಾಗುತ್ತೆ, ಅವನಲ್ಲಿ ಹೋಗಿ ಲಯ ಹೊಂದಿ ಒಂದಾಗಿ ಅಲ್ಲಿ ಉಳಿಯೋದೇ ಒಬ್ಬನು. ಅವಾಗ ಯಾರು? ಪರಮಾತ್ಮ ಚಿದಂಬರ. ಚಿದಂಬರ ರಾಜಾರಾಮ್ ದೇಹದ ಮುಖಾಂತರ ಏನು ಕೆಲಸಗಳನ್ನು ಮಾಡಿಸಿದ್ನೋ ಅದೇ ರೀತಿಯಲ್ಲಿ ನಮ್ಮ ದೇಹದ ಮುಖಾಂತರ ಅವನಿಗೆ ಏನು ಬೇಕೋ ಅದನ್ನೇ ಅವನು ಮಾಡಿಸ್ತಾ ಇರ್ತಾನೆ. ಲೋಕಾಹ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.